ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತು ಬೆಳಗ್ಗೆನೇ ರೆಡಿ ಆಗಿದ್ದೀನಿ. ತುಂಬ ಜನ ಸಜೆಷನ್ ಕೊಟ್ಟಿದ್ರಿ ಒಂದು ಟ್ರಾವೆಲ್ ಬ್ಲಾಗ್ ಮಾಡಬೇಕು ಅಂತ. ಸೊ ನಾನು ಎದ್ದು ರೆಡಿಯಾಗಿ ನನ್ನ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ಅಲ್ಲಿಂದ ಬಂದಾಯಿತು. ಇವಾಗ ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಅದಕ್ಕೆ ನಾನು ನನ್ನ ಫ್ರೆಂಡ್ ವಿನಯ್ ಹೋಗ್ತಾ ಇದ್ದೀರಿ. ನೋಡೇ ನಮ್ಮ ಕುಚ್ಚಿಗೂ ವಿನಯ್ ಇವಾಗ ಸರ್ವಿಸ್ ಮಾಡ್ಸೋಕೆ ಹೋಗೋಣ ಬನ್ನಿ. ಸೊ ಇವತ್ತು ಆಚೆ ಹೋಗೋಕ್ಕೆ ಗಾಡಿನ ಸ್ವಲ್ಪ ವಾಶ್ ಮಾಡಿಸ್ತಾ ಇದ್ದೀರಿ, ಫೋಮ್ ವಾಶ್ ಮಾಡಿಸ್ತಾ ಇದ್ದೀರಿ. ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀರಿ ನಾನು ವಿನಯ್. ಫೋಮ್ ಮಾಡಿಬಿಟ್ಟು ಕ್ಲೀನಾಗಿ ಇವತ್ತು ಗಾಡಿನ ವಾಶ್ ಮಾಡಿಸೋದೆ. ಸೊ ಗಾಡಿ ಎಲ್ಲ ರೆಡಿ ಮಾಡ್ಕೊಂಬಂದು ಸರ್ವಿಸ್ ಮಾಡ್ಕೊಂಬಂದು ಇವಾಗ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀವಿ. ರೆಡಿ ಆಗೋಣ. ಕಮ್ ಆನ್, ಲೆಟ್ಸ್ ಗೆಟ್ ರೆಡಿ. ಕಣ್ಣಲ್ಲಿ ಏನೇನು ನೋಡಬೇಕು ಪ್ಯಾಂಟು ನಮ್ಮ ಅಮ್ಮಂಗೆ ರೆಡಿ ಆಗೋಕ್ಕೆ ಹೋಗೋಕ್ಕೆ ಹೇಳಿದ್ದೀನಿ. ಇನ್ನೂ ರೆಡಿ ಆಗಿದ್ದೀರ? ಅಲ್ಲೇ ಇದ್ದಾರೆ. ಎಲ್ಲೋದ್ರು? ರೆಡಿ ಆಗೋಕ್ಕೆ ಹೋಗಿದ್ದಾರೆ. ಇನ್ನೂ ಹೋಗಿಲ್ಲ. ನೀವು ನೋಡಿ ಹೆಂಗ್ ಮನ್ಗಿದ್ದಾರೆ. ನಾನು ನೋಡಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ನ ಬಾಳ್ಗಷ್ಟು ಬೆಂಕಿ ಹಾಕಿ ನಾವು ಶರ್ಟ್ ಎಲ್ಲ ಹಾಕೊಂಡು, ಶರ್ಟ್ ಪ್ಯಾಂಟ್ ಎರಡು ಹಾಕೊಂಡು ರೆಡಿ ಆಗೋಯ್ತು. ನೆಕ್ಸ್ಟು ಇವಾಗ ಹೋಗಿ ಪ್ರಾಪರ್ಟೀಸ್ ಎಲ್ಲಿದೆ ಗ್ಲೌಸು, ಕೀ, ಹೆಲ್ಮೆಟ್, ಮೇಟ್ಸ್ ರೆಡಿ. ಇನ್ನ ಮನ್ಗವನೆ. ಶೂಸ್ ತಕೊಂಡಾಯ್ತು. ನಮ್ಮ ಬೇಬಿ ಪಳ 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 ಅಂತ ಉಳಿತಾವಳೆ. ಇವಾಗ ನೆಕ್ಸ್ಟು ಮಮ್ಮಿ ಬಂದಮೇಲೆ ಎತ್ಕೊಂಡು ಹೊರಟು ಬಿಡೋದೆ. ಮಮ್ಮಿ ಬಂದೈತೆ, ಇವಾಗ ಹೊರಡೋದೆ. ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟೈತೆ ನೋಡಿ. ಹೆಂಗೆ ಕಾಣ್ತೈತೆ? ಏನಮ್ಮ ಫಿಗರ್ ಆಗ್ಬಿಟ್ಟಿದ್ಯಾ? ತೋರ್ಸು ನನ್ನ. ಹಾಯ್, ಹಲೋ, ಹೇಗಿದ್ರೆ ಎಲ್ಲರೂ? ನಾನು ನನ್ನ ಮಗ ಮಧುರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಮಾಡು ಸಾಕು. ಒಳ್ಳೇದು ಮಾಡ್ತದ. ಭಾನುವಾರ ನಮ್ಮ ಸಿಂಗಾಪುರದಲ್ಲಿ ಸಂತೆ ನೋಡ್ಕೊಳ್ಳಿ. ಇಲ್ಲೊಂದು ಕಡೆ ಬಂದಿದ್ರಿ. ಸ್ಪಾಟು ರೆಗ್ಯುಲರಾಗಿ ಗೊತ್ತಿರೋದು ಸ್ಪಾಟೆ, ಬಟ್ ಇವತ್ತು ಮಾತ್ರ ತುಂಬ ಚೆನ್ನಾಗಿದೆ. ವ್ಯೂ ತೋರಿಸ್ತೀನಿ ನನಗೆ.
ನಮ್ಮ ಸೈಡ್ ಸೀನ್ ನೋಡ್ತಾರೆ ಗಾಡಿ ನಿಂತಿದೆ. ಗೊತ್ತು ಬಿಡು ಹೇಳಿದ್ದಪ್ಪ ಪಾರ್ಕ್ ಥರ ಆಯ್ತು. ಈ ಲೊಕೇಶನ್ ಬಂದು ಐವಾರ ಕಂಡಪುರ ಅಂತ ನೋಡಿ ಹೆಂಗಿದೆ ಲೊಕೇಶನ್. ಅಲ್ಲಿಂದ ಬರ್ತಾ ಇವಾಗ ನಾವು ತಿರ್ಗಾ ಇಲ್ಲಿ ಉಡುಪಿ ಗ್ರ್ಯಾಂಡ್ ಗಾರ್ಡನ್ಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ತಿಂಡಿನಾ ಗೊತ್ತಿಲ್ಲ ನನಗೆ. ಏನು ಆರ್ಡ್ರ್ ಮಾಡ್ತೀಯಮ್ಮ? ಇವತ್ತು ಏನು ಕೇಳ್ತೀವಿ ಅದೆಲ್ಲ ಕೊಡಿಸ್ಬೇಕು ನನಗೆ ನೀನು. ಹಾಂ ಕೊಡಿಸ್ತೀಯಾ? ಹ್ಞೂ ಸರಿ. ಏನು ಬೇಕು? ಬರೀ ಇಂಥದೇ. ಇವಾಗ ಏನು ತಿಂದು ಮುಗಿಸಿದ್ದು. ಸೊ ನಾವು ಇವಾಗ ಹೋಟ್ಲಲ್ಲಿ ಮಸಾಲೆ ದೋಸೆ ಮತ್ತು ವಡೆ ತೊಗೊಂಡಿದ್ದೀವಿ. ನಮ್ಮಮ್ಮ ಆಲ್ರೆಡಿ ವಡೆ ತಿಂದೇ ಮುಗಿಸ್ಬಿಟ್ಟವ್ರು. ಬೇಕಿತ್ತ ಇವಲ್ಲ ನನಗೆ ಆಕ್ಚುಲಿ ಚೆನ್ನಾಗಿದೆ ದೋಸೆ. ಹೌದಾ ಅಮ್ಮ ಕರೆಕ್ಟಾಗಿ ಪೋಸ್ ಕೊಡೋಕ್ಕೆ ಕರೆಕ್ಟಾಗಿ ಇದು ಮಾಡ್ಕೊತಾ ಇದೆಯಲ್ಲ. ಊಟ ಎಲ್ಲ ಆಯಿತು. ಇವಾಗ ಇಲ್ಲಿಂದ ಹೊರಡೋಣ. ಊಟ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಇವಾಗ ಇಲ್ಲಿ ಗಾಡಿ ತಗೊಂಡು ಹೊರಡೋದೆ. ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಗಾಡಿ ಪೂಜೆ ಮಾಡಿಸ್ಬೇಕು. ಗಾಡಿ ಸೊ ಫೈನಲಿ ದೇವಸ್ಥಾನಕ್ಕೆ ಬಂದಾಯಿತು. ಚಿಕ್ಕಮದುರೆ. ನನ್ನ ಗಾಡಿನ ನಾನು ಮರದ ಹತ್ರ ಬಿಟ್ಟಿದ್ದೀನಿ. ನಮ್ಮ ಗಾಡಿ ಬಿಡ್ಬೇಕಾದ್ರೆ ವಿಡಿಯೋ ಮಾಡಿಲ್ಲ. ಇದೆ ದೇವಸ್ಥಾನ ಹಿಂಗಿದೆ ನೋಡ್ಕೊಳ್ಳಿ. ಗಾಯ್ಸ್ ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ. ನನ್ನ ಮಗನ ಕೊಬ್ಬು ಜಾಸ್ತಿ ಆಗಿದೆ. ಯಾಕೆ ದೇವಸ್ಥಾನಕ್ಕೆ ಬರೋ ಹುಡುಗಿರ್ನೆಲ್ಲ ಕಣ್ಣಾಗ್ತಾ ಇರ್ತಾನೆ ಅದಕ್ಕೆ. ಗೈಸ್ ಇವಾಗ ಇವ್ರು ಇಷ್ಟು ಹೇಳ್ತಾರಲ್ಲ, ಒಳಗೆ ಏನ್ ಮಾಡಿದ್ರು ಗೊತ್ತಾ? 20 ರೂಪಾಯಿ ಹಾರ ತರಕ್ ಹೋಗ್ಬಿಟ್ಟು ಆ ಸ್ವಾಮಿಗಳು 20 ರೂಪಾಯಿ ಹಾರ ಕೊಡಲ್ಲ ಅನ್ಬಿಟ್ರು.
ಹೋಗಿ ಆಚೆ ತಗೊಂಬಂದ್ಬಿಟ್ಟು ಪೂಜೆ ದೇಶ ಉದ್ಧಾರ ಆಯ್ತದ. ನಮ್ಮಮ್ಮ ಮುಂಚೆ ಕೊಡ್ತಾ ಇದ್ರು, ಇವಾಗ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಹೆಂಗ್ ಬತ್ತವ್ರು ನೋಡ್ರಿ ಆಚೆ ಮಕ್ಕರ್ ಆಗ್ಬಿಟ್ಟು. ನಮ್ಮ ಗಾಡಿಗೆ ಏನು ಮಾಡಿದ್ದಾರೆ ಅಂತ ನೋಡೋಣ. ಅವಾಗೆ ಗಾಡಿ ಬಿಟ್ಟಿದ್ರಲ್ಲ, ನಮ್ಮಮ್ಮ ಹಾರ ತಗೊಂಬರ್ತಾ ಇದ್ದಾರೆ. ಗಾಡಿ ಪೂಜೆ ಆಗ್ತಿದೆ ಗೈಸ್, ಗಾಡಿ ರೆಡಿಯಾಗಿದೆ. ಕೀ ಅಲ್ಲೇ ಐತೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆನೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮಮ್ಮ ಈ ವಯಸ್ಸಲ್ಲಿ ಗಂಟೆ ಹೊಡಿತಾರೆ. ಏನ್ ಮಾಡ್ತಾ ಇದೆಯಮ್ಮ? ಕ್ಯಾಮ್ರಾ ಬಂದ್ರೆ ಮಾತ್ರ ಅದೇ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಲ್ಲ. ನಿನ್ನ ಯಾರು ಆಕ್ಟಿಂಗ್ ಕ್ಲಾಸಿಗೆ ಕಳ್ಸಿದ್ರ? ಬಾ 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 ಬಾ. ಇದು ಆಂಜನೇಯನ ದೇವಸ್ಥಾನ, ಚಿಕ್ಕಮಂದ್ರ ಹತ್ರ ಇರೋ ದೇವಸ್ಥಾನ. ಹೋಗೋಣ? ಕಾಲು ಸುಡ್ತಾ ಇದೆ. ನಮ್ಮ ಗಾಡಿ ನೋಡಿ. ಸೊ ಅಲ್ಲಿಂದ ಬರ್ತಾ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಬಂದಿದ್ದೀರಿ, ಶಿವಕೋಟೆಯಲ್ಲಿ. ಒಂದು ಸ್ವಲ್ಪ ಹಳ್ಳಿ ವೈಬ್ಸ್ ಇರಲಿ ಅಂತ. ತುಂಬ ಚೆನ್ನಾಗಿದೆ ಈ ಜಾಗ. ನಮ್ಮಮ್ಮ ಫಸ್ಟ್ ಟೈಮ್ ವಿಸಿಟಿಂಗ್ ಇಲ್ಲಿ. ನಾನು ಅವಾಗವಾಗ ಬರ್ತಾ ಇರ್ತೀನಿ ನನ್ನ ಫ್ರೆಂಡ್ ನೋಡೋಕ್ಕೆ. ಬಂದರೆ ಸುಮ್ಮನೆ ಇರಲ್ಲ ನಮ್ಮಮ್ಮ. ಸೊ ಗೈಸ್, ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೆಂಟ್ರಲ್ಲಿ. ಅಲ್ಲಿಂದ ಬಂದು ಇವಾಗ ಬ್ಯಾಕ್ ಟು ಮಾವನ ಮನೆ ಬಂದುಬಿಟ್ರಿ. ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಮನೆ ಕೊಡೋಣ ಅಂತ. ಸಿ ಯು ಲೇಟರ್. ಓ, ರೆಕಾರ್ಡ್ ಆಗ್ತಾ ಇತ್ತಾ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇಷ್ಟೊತ್ತು ಕಿತ್ತಾಡ್ತಿದ್ದ ನಾಯಿಗಿರ್ತಾರ. ಇವನೇ ನಾನಲ್ಲ, ಇವನೇ. ಒಂದ್ಸತಿ ಆ ವಿಡಿಯೋ ಓಪನ್ ಮಾಡಿ. ಅಮ್ಮ ನಾನು ಬೆಕ್ಕು ಇಲ್ಲಿ. ಆಗಲ್ಲ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀರಿ. ಎಲ್ಲರೂ ಹೇಳಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಇನ್ನೊಂದ್ಸತಿ ಹೇಳಿ. ನಮ್ಮ ದೇಶ ಆಡಿದ್ದೀರಿ, ನಾವು ಕಟ್ಟಿರೋ ದೇಶ ಆಡಿದ್ದು. ನಮ್ದೇನು ಡೈಲಾಗ್ ಇಲ್ಲ, ಎಂಡ್ ಆಗ್ತಿದೆ. ಬಾಯ್ ಬಾಯ್. See you in the next vlog. ಅಷ್ಟೇ.